ರಾಜ್ಯಕ್ಕೆ ಕಾಲಿಟ್ಟಿರುವಂಥ ಮುಂಗಾರು ಮಾರುತಗಳು ದುರ್ಬಲವಾಗಿದೆ. ಇದರಿಂದಾಗಿ ರಾಜ್ಯದಲ್ಲಿ ಬರಗಾಲದ ಆತಂಕ ಸೃಷ್ಟಿಯಾಗಿರೋದು. ಏನಾಗುತ್ತೆ ಅನ್ನುವಂಥ ಆತಂಕದಲ್ಲಿ ರೈತರಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಈಗ ಮಳೆ ಕೈ ಕೊಡುವಂಥ ಮುನ್ಸೂಚನೆ. ಜಲಾಶಯಗಳು ಖಾಲಿಯಾಗಿದೆ. ರೈತ ಕಂಗಾಲಾಗಿದ್ದಾನೆ. ಹಲವು ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತದಲ್ಲಿದ್ದಾವೆ. ಅದರಲ್ಲಿ ರಕ್ಕಸಕೊಪ್ಪ ಜಲಾಶಯವೂ ಕೂಡ. ಬೆಳಗಾವಿಯ ಅರ್ಧ ಭಾಗಕ್ಕೆ ಕುಡಿಯೋ ನೀರು ಒದಗಿಸೋದು ಈ ಜಲಾಶಯದಿಂದಲೇ. ಈಗ ಅಲ್ಲಿನ ಪರಿಸ್ಥಿತಿ ಏನು ಅಂತಂದ್ರೆ ಡೆಡ್ ಸ್ಟೋರೇಜ್ ಹಂತದಲ್ಲಿದೆ. ಮಳೆ ಚುರುಕಾಗ್ತಾ ಇಲ್ಲ. ಮುಂಗಾರು ಮಾರುತಗಳು ದುರ್ಬಲವಾಗಿದ್ದಾವೆ. ಮಾನ್ಸೂನ್ ಮಾರುತಗಳು ದುರ್ಬಲವಾಗಿದ್ದಾವೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ. 42% ಕೊರತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ರಕ್ಕಸಕೊಪ್ಪ ಜಲಾಶಯದ ಸ್ಥಿತಿ ನೋಡ್ತಾ ಇದ್ದೀರಿ ನೀವು. ಡೆಡ್ ಸ್ಟೋರೇಜ್ ಅಲ್ಲಿದೆ. ಅಲ್ಲಿನ ನೀರಿನ ಸಂಗ್ರಹ. ಡೆಡ್ ಸ್ಟೋರೇಜ್ ನೀರನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ ಡ್ಯಾಮ್ನ ಸುರಕ್ಷತೆಯ ಕಾರಣಕ್ಕಾಗಿ. ಮಳೆ ಚುರುಕಾಗದಿದ್ದರೆ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ. ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಮಳೆಯಾದರೆ ಬೆಳಗಾವಿ ಸೇರಿ ನಮ್ಮ ಕಿತ್ತೂರು ಕರ್ನಾಟಕ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುತ್ತೆ. ಆದರೆ ಅಲ್ಲೇ ಮಳೆಯಾಗ್ತಾ ಇಲ್ಲ. ಜಲಾಶಯಗಳು ಖಾಲಿ ಆಗಿದ್ದಾವೆ. ಮುಂಗಾರು ಮಳೆ ಕೈಕಟ್ಟಿರುವ ಕಾರಣಕ್ಕೆ ರಕ್ಕಸಕೊಪ್ಪ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಬೆಳಗಾವಿಯ ಮಹಾನಗರದ ಜೀವನಾಡಿ ಅಂತ ಹೇಳಿ ರಕ್ಕಸಕೊಪ್ಪ ಜಲಾಶಯವನ್ನು ಕರೆಯಲಾಗುತ್ತೆ. ಬೆಳಗಾವಿ ತಾಲೂಕಿನಲ್ಲಿ ಇರತಕ್ಕಂತಹ ರಕ್ಕಸಕೊಪ್ಪ ಜಲಾಶಯದಲ್ಲಿ ದೃಶ್ಯವನ್ನು ನಾನು ನಿಮಗೆ ತೋರಿಸುತ್ತೇನೆ. ಈ ನೋಡಿ, ದೃಶ್ಯದಲ್ಲಿ ನೋಡ್ತಿರುವಂತದ್ದು ರಕ್ಕಸಕೊಪ್ಪ ಜಲಾಶಯ ಬೆಳಗಾವಿಯ ಮಹಾನಗರದ ಅರ್ಧ ಭಾಗಕ್ಕೆ ಕುಡಿಯುವ ನೀರನ್ನ ಪೂರೈಕೆ ಮಾಡುತ್ತೆ. ಆದರೆ ನಿಗದಿತ ಸಮಯದಲ್ಲಿ ಮುಂಗಾರು ಮಳೆ ಆರಂಭವಾದ ಹಿನ್ನೆಲೆಯಲ್ಲಿ ಈಗ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ಅರ್ಧ ಟಿಎಂಸಿ ಸಾಮರ್ಥ್ಯ ಹೊಂದಿರತಕ್ಕಂಥ ರಕ್ಕಸಕೊಪ್ಪ ಜಲಾಶಯ ಏನಿದೆ, ಇದು ಬೆಳಗಾವಿ ಅರ್ಧ ಮಹಾನಗರಕ್ಕೆ ನೀರನ್ನ ಇಲ್ಲಿಂದಾನೇ ಪೂರೈಕೆ ಮಾಡುತ್ತೆ. ಈಗ ಈ ಜಲಾಶಯ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿರುವಂತದ್ದು. ಕೇವಲ 2 ಅಡಿ ಮಾತ್ರ ಜಲಾಶಯದಲ್ಲಿ ನೀರು ಇರುವಂತದ್ದು. ಹೀಗಾಗಿ ಡೆಡ್ ಸ್ಟೋರೇಜ್ ನಲ್ಲಿ ಇರತಕ್ಕಂಥ ನೀರನ್ನೇ ಈಗ ಪಂಪಿಂಗ್ ಮೂಲಕ ಬೆಳಗಾವಿಯ ಅರ್ಧ ನಗರಕ್ಕೆ ನೀರನ್ನ ಸರಬರಾಜು ಮಾಡುವ ಕೆಲಸವನ್ನ ಜಲಮಂಡಳಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕೇವಲ ಹಿಡಕಲ್ ಜಲಾಶಯದಲ್ಲಿ ಕೇವಲ 5 ಟಿಎಂಸಿ ನೀರು ಇರುವಂತದ್ದು. ಅದು ಅರ್ಧ ಭಾಗಕ್ಕೆ ನೀರನ್ನ ಪೂರೈಕೆ ಮಾಡಿದೆ. ಇನ್ನು ಅರ್ಧ ಭಾಗ ಬೆಳಗಾವಿಯ ಅರ್ಧ ಭಾಗಕ್ಕೆ ರಕ್ಕಸಕೊಪ್ಪ ಜಲಾಶಯದಿಂದಲೇ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಏನು ರಕ್ಕಸಕೊಪ್ಪ ಜಲಾಶಯ ಜಲಾನಯನ ಪ್ರದೇಶಗಳಿದೆ, ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲೂ ಕೂಡ ಈ ಬಾರಿ ಮಳೆ ಆಗಿಲ್ಲ. ಈ ಕಾರಣಕ್ಕೆ ಜಲಾಶಯದಿಂದ ಹರಿದು ಬರಬೇಕಾದ ನೀರು ಈವರೆಗೂ ಬರದ ಹಿನ್ನೆಲೆಯಲ್ಲಿ ಜಲಾಶಯ ಈಗ ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯಲ್ಲಿ ಇರತಕ್ಕಂಥದ್ದು. ಹೀಗಾಗಿ ಮೇ ಅಂತ್ಯದ ವೇಳೆಗೆ ಬೆಳಗಾವಿಯಲ್ಲಿ ಮಳೆ ಆರಂಭ ಆಗುತ್ತೆ. ಆದ್ರೆ ಜೂನ್ ಮುಗಿಯಕ್ಕೆ ಬಂದರೂ ಕೂಡ ಈವರೆಗೂ ಕೂಡ ಮಳೆ ಆರಂಭವಾಗದ ಹಿನ್ನೆಲೆಯಲ್ಲಿ ಈಗ ಡೆಡ್ ಸ್ಟೋರೇಜ್ ಹಂತಕ್ಕೆ ಈಗ ರಕ್ಕಸಕೊಪ್ಪ ಜಲಾಶಯ ಬಂದಿರುವಂತದ್ದು. ಹೀಗಾಗಿ ಇಲ್ಲಿಂದ ಪಂಪಿಂಗ್ ಮೂಲಕ ಈಗ ನೀರನ್ನ ಬೆಳಗಾವಿಗೆ ಪೂರೈಕೆ ಮಾಡಲಾಗ್ತಿದೆ. ಈ ಡೆಡ್ ಸ್ಟೋರೇಜ್ ನೀರನ್ನ ಬಳಸಿದ್ರೆ ಸಾಕಷ್ಟು ರೋಗ ರುಜಿನಗಳು ಬರ್ತವೆ ಅನ್ನುವಂತ ಆತಂಕ ಕೂಡ ಇರುವಂತದ್ದು. ಹೀಗಾಗಿ ಅಲ್ಲಿ ಫಿಲ್ಟರ್ ಮಾಡಿ ಮನೆಗಳಿಗೆ ನೀರನ್ನ ಬಿಡಬೇಕಂತ ಅನಿವಾರ್ಯತೆ ಕೂಡ ಈಗ ಜಲಮಂಡಳಿ ಅಧಿಕಾರಿಗಳಿಗೆ ಬಂದಿರುವಂತದ್ದು. ಇಲ್ಲವಾದ್ರೆ ಫಿಲ್ಟರ್ ಹೆಚ್ಚು 2 ಬಾರಿ ಫಿಲ್ಟರ್ ಮಾಡದೇ ಇದ್ರೆ ಸಾಕಷ್ಟು ವಾಂತಿ ಭೇದಿ ಅಂತ ಪ್ರಕರಣಗಳು ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಕುಡಿಯುವ ನೀರಿಗೆ ಇನ್ನೇನು ಬೆಳಗಾವಿ 2-3 ದಿನಗಳಲ್ಲಿ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗಲಿದೆ. ಹೀಗಾಗಿ ಬೆಳಗಾವಿ ಅರ್ಧ ಭಾಗಕ್ಕೆ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗುವ ಆತಂಕ ಕೂಡ ಈಗ ಎದುರಾಗಿರುವಂತದ್ದು. ಹೀಗಾಗಿ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಬೆಳಗಾವಿ ಮಹಾನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗದಂತೆ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಈಗ ಬೆಳಗಾವಿಯ ಸಾರ್ವಜನಿಕರು ಮಾಡ್ತಿರುವಂತದ್ದು. ಬೆಳಗಾವಿಯಲ್ಲಿರ್ತಕ್ಕಂಥ ಈಗಾಗಲೇ ಹಿಡಕಲ್ ಜಲಾಶಯದಿಂದ 5 ಟಿಎಂಸಿ ನೀರು ಇರುವಂತದ್ದು. ಅದು ಅರ್ಧ ಭಾಗಕ್ಕೆ ಆಗ್ತವೆ. ಅಲ್ಲೂ ಕೂಡ ಮಳೆ ಆರಂಭವಾಗದೇ ಇದ್ರೆ ಆಗಸ್ಟ್ ಹೊತ್ತಿಗೆ ಅದು ಕೂಡ ಜಲಾಶಯ ನೀರು ಖಾಲಿ ಆದ್ರೆ ಇಡೀ ಬೆಳಗಾವಿ ಮಹಾನಗರಕ್ಕೆ ಕುಡಿಯುವ ನೀರಿಗೆ ದೊಡ್ಡ ಮಟ್ಟದ ಆತಂಕ ಸಮಸ್ಯೆ ಆಗುವ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕುಡಿಯುವ ನೀರಿನ ಪೂರೈಕೆ ಮಾಡುವ ದೃಷ್ಟಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹಗಳು ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಕ್ಯಾಮರಾ ನಡೆಶ್ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.